ಕ್ಲೈಮ್ಯಾಕ್ಸ್ ಹಂತಕ್ಕೆ ಕಾಂಗ್ರೆಸ್ನ ಕುರ್ಚಿ ಕದನ ಬಂತ. ಸಿಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ ಅನ್ನುವಂತ ಮಾಹಿತಿಯನ್ನು ನಾವು ಈಗಾಗಲೇ ಕೊಡ್ತಾ ಇದ್ವಿ ನಿಮಗೆ. ಈಗ ಹೈಕಮಾಂಡ್ ಬುಲಾವ್ಗೆ ಡಿಕೆ ಶಿವಕುಮಾರ್ ಅವರು ಸಡ್ಡನ್ನ ಹೊಡೆದ್ರ ಅಂತ. ಹೈಕಮಾಂಡ್ ಬುಲಾವ್ ಬೆನ್ನಲ್ಲೇ ಡಿಕೆ ಬ್ರದರ್ಸ್ ನಡುವೆ ಚರ್ಚೆ ನಡೆದಿದೆ. ಡಿಕೆ ಸುರೇಶ್ ನಿವಾಸದಲ್ಲಿ ಡಿಕೆ ಶಿವಕುಮಾರ್ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ತಮ್ಮ ಮುಂದಿನ ನಡೆ ಬಗ್ಗೆ ಕ್ಲೋಸ್ ಡೋರ್ ಮೀಟಿಂಗ್ ಆಗ್ತಾ ಇದೆ ಡಿಕೆ ಸುರೇಶ್ ಅವರ ಮನೆಯಲ್ಲಿ. ಹಾಗಾದ್ರೆ ಕೊನೆಗೂ ಕೂಡ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದ ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಕದನ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಬುಲಾವ್ ಕೊಟ್ಟಿದೆ ಅನ್ನುವಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಮತ್ತೊಂದ್ ಕಡೆ ಡಿಕೆಶಿ ಅವರು ನನಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದ್ ಕಡೆ ಹೈಕಮಾಂಡ್ ಕರೆದ್ರೂ ಕೂಡ ಡಿಕೆಶಿ ಅವರು ಹೋಗೋದಕ್ಕೆ ರೆಡಿ ಇಲ್ಲ ಅಂತ. ಅದರ ಬೆನ್ನಲ್ಲೇ ಡಿಕೆ ಸುರೇಶ್ ಅವರ ನಿವಾಸದಲ್ಲಿ ಡಿಕೆ ಶಿವಕುಮಾರ್ ಮೀಟಿಂಗ್ ಮಾಡ್ತಾ ಇರೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಸುಕೇಶ್ ನಮ್ಮ ಜೊತೆ ಮತ್ತೊಮ್ಮೆ ಜಾಯಿನ್ ಆಗಿದ್ದಾರೆ. ಸುಕೇಶ್, ಈಗ ಸಿಗ್ತಾ ಇರುವಂತ ಇನ್ಫಾರ್ಮೇಶನ್ ಪ್ರಕಾರ ಡಿಕೆ ಸುರೇಶ್ ಮನೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂತ. ಈಗ ಹೋಗಲ್ಲ, ನನಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲ ಅಂದಮೇಲೆ ಈ ಮೀಟಿಂಗ್ ಯಾಕೆ? ಒಂದು ಸ್ಪಷ್ಟ ನಯನ, ಯಾಕಂದ್ರೆ ಅವ್ರು ಏನೇ ಚರ್ಚೆ ನಡೆದಿರ್ಬೋದು, ಆಂತರಿಕವಾಗಿ ಏನ್ ನಡೆದಿದೆ, ಬಹಿರಂಗವಾಗಿ ಏನ್ ನಡೆದಿದೆ, ಅಥವಾ ಹೊರಗೆ ಬರ್ತಿರುವಂತ ಮಾಹಿತಿ ಏನು, ಅದನ್ನ ಹೊರತುಪಡಿಸಿ ಬಂದಿರುವಂತಹ ಕರೆಗಳೇನಿರ್ಬೋದು, ಹೈಕಮಾಂಡ್ ಮಟ್ಟದಲ್ಲಿ ಸಿಎಂ ಮತ್ತು ಡಿಸಿಎಂ ಅವರು ಆಡಿರುವಂತ ಮಾತೇನಿರ್ಬೋದು, ಇವೆಲ್ಲವೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಇರಬಹುದು ಅಥವಾ ಅದು ಬಹಿರಂಗ ಆಗದೆ ಇರಬಹುದು. ಆದ್ರೆ ಪ್ರತಿ ಹಂತದಲ್ಲೂ ಕೂಡ ಡಿಕೆ ಸಹೋದರರು ಒಟ್ಟಿಗೆ ರಾಜಕೀಯ ಪಾನಗಳನ್ನ ಮೂವ್ ಮಾಡಿದಂತವ್ರು, ಅಂದ್ರೆ ಅಣ್ಣ ತಮ್ಮ ಒಂದು ರೀತಿಯಲ್ಲಿ ಜೋಡಿಸಿದ ರೀತಿಯಲ್ಲಿ ರಾಜಕೀಯ ನಡೆಗಳನ್ನ ಪಾನಗಳನ್ನ ಮೂವ್ ಮಾಡಿದಂತವ್ರು. ಈ ಎಲ್ಲ ಬೆಳವಣಿಗೆಯ ನಂತರ ನೇರವಾಗಿ ಅವರು ದೇವನಹಳ್ಳಿಯ ಸಮೀಪದಲ್ಲಿ ಖಾಸಗಿ ರೆಸಾರ್ಟ್ ನಲ್ಲಿ ನಡೆದಂತ ಶಾಸಕರು ಮತ್ತು ಮುಖಂಡರ ಸಭೆ ನಂತರ ಅವರು ಸದಾಶಿವನಗರಕ್ಕೆ ಬಂದರು. ತಮ್ಮ ನಿವಾಸಕ್ಕೆ ಹೋಗಿಲ್ಲ ಅನ್ನುವಂತ ಮಾಹಿತಿ ಬರ್ತದೆ. ಡಿಸಿಎಂ ಡಿಕೆ ಶಿವಕುಮಾರ್ ನೇರವಾಗಿ ತಮ್ಮ ಸಹೋದರ ಡಿಕೆ ಸುರೇಶ್ ಅವರ ನಿವಾಸಕ್ಕೆ ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇರುವಂತದ್ದು. ಡಿಕೆ ಸುರೇಶ್ ಅವರ ನಿವಾಸದಲ್ಲಿ ಸಹೋದರರಿಬ್ಬರು ಕೂಡ ಕ್ಲೋಸ್ ಡೋರ್ ಮೀಟಿಂಗ್, ಅಂದ್ರೆ ಈ ಬೆಳವಣಿಗೆಯ ನಂತರ ನಮ್ಮ ನಡೆ ಏನಿರಬೇಕು ಅನ್ನುವಂಥದ್ದು. ಹಾಗೇನಾದ್ರೂ ಕೇವಲ ಮುಖ್ಯಮಂತ್ರಿಗಳಿಗೆ ಮಾತ್ರ ಕರೆ ಬಂದಿತ್ತು, ಇವರಿಗೆ ಬಂದಿಲ್ಲ ಅನ್ನೋದಾದ್ರೆ ಅವರ ನಡೆ ಬೇರೆ ಇನ್ಯಾವ ಸ್ಟೆಪ್ ಇರ್ತಾ ಇತ್ತು, ಅಥವಾ ಇವರಿಗೂ ಕೂಡ ಕರೆ ಬಂದು ಇವರು ನಾವು ಹೋಗಲ್ಲ ಅನ್ನುವಂತ ನಿರ್ಧಾರಕ್ಕೆ ಬಂದ್ರೆ, ಅಥವಾ ಹೈಕಮಾಂಡ್ಗೆ ಒಂದು ರೀತಿಯಲ್ಲಿ ಸೆಟ್ಟೊಡೆಯುವ ರೀತಿಯಲ್ಲಿ ಇವರ ನಿರ್ಧಾರಕ್ಕೆ ಬರ್ತಾರೆ ಅನ್ನೋದಾದ್ರೆ ಇವತ್ತಿನ ಸಭೆಯ ಸಹೋದರರ ನಡುವೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ ತಮ್ಮ ಮುಂದಿನ ಹೆಜ್ಜೆ ಹೇಗಿರಬೇಕು ಅನ್ನುವಂತ ವಿಚಾರದಲ್ಲಿ. ಹಾಗಾಗಿ ಡಿಕೆ ಸಹೋದರರು ಇಬ್ರು ಕೂಡ ಈಗ ಸದಾಶಿವನಗರದಲ್ಲಿ ಇರುವಂತಹ ಮಾಜಿ ಸಂಸದ ಡಿಕೆ ಸುರೇಶ್ ಅವರ ನಿವಾಸದಲ್ಲಿ ಕ್ಲೋಸ್ ಡೋರ್ ಮೀಟಿಂಗ್ ಅನ್ನು ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ನಯನ, ಓಕೆ, ಈ ಹಿಂದೆ ಕೂಡ ದೆಹಲಿಗೆ ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ ಇಬ್ರು ಕೂಡ ಒಟ್ಟಿಗೆ ಹೋಗಿದ್ರು ಸುಕೇಶ್. ಅಲ್ಲಿ ಹೋದಂತ ಸಂದರ್ಭದಲ್ಲಿ ಪಟ್ಟನ್ನ ಹಿಡಿದಿದ್ರು. ಈಗ ಮುಂದಿನ ನಡೆ ಏನು ಅಂತದ್ದೇ ಸದ್ಯಕ್ಕಿರುವಂತ ಕುತೂಹಲ. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.